ನನ್ನ ಮೇಲೆ ವಿಶ್ವಾಸ ಬಿಟ್ಟಿದ್ರೆ ನಾನು ಏನೋ ಒಂದು ಕಾರ್ಯಕ್ರಮಗಳನ್ನು ರೂಪಿಸಬೇಕು, ಮುಂದಿನ ದಿನಗಳಲ್ಲಿ ಅವ್ರಿಗೆ ಏನಾದರೂ ಮಾಡಬೇಕು ಅಂತ ದಿಟ್ಟ ನಿರ್ಧಾರವನ್ನು ತೆಗೆದುಕೊಂಡಿದ್ದೀನಿ. ನನಗೆ ಅವ್ರ ಋಣಾಕಾರ ತೀರಿಸ್ಕೋಬೇಕಂತ ದಿಟ್ಟ ನಿರ್ಧಾರ ಇಟ್ಟಿದ್ದೀನಿ. ನನ್ನ ಮೇಲೆ ವಿಶ್ವಾಸ ಇಟ್ಟ ಕೊತ್ತೂರು ಮಂಜಣ್ಣನಾಗಲಿ, ಇಲ್ಲಿ ನಮ್ಮ ಕಾಂಗ್ರೆಸ್ ಮುಖಂಡರಾಗಲಿ, ನನಗೆ ಟಿಕೆಟ್ ಕೊಡೋಕ್ಕೆ ಅವರು ನಿದ್ದೆ ಮಾಡಿಲ್ಲ, ಊಟ ಮಾಡಿಲ್ಲ, ಅಷ್ಟು ಕಷ್ಟಪಟ್ಟಿದ್ದಾರೆ. ಅವ್ರಿಗೆಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸಲು ಹೇಳ್ತಾ ಇದ್ದೀನಿ. ನಾನು ಒಂದು ಉದ್ಯಮಿ ಆದರೂ ನನಗೆ 70,000 ಮತಗಳನ್ನು ಕೊಟ್ಟಿದ್ದೀರಾ. ನಾನು ಬಿಸ್ನೆಸ್ ಮಾಡ್ತಾ ಇದ್ರು, ಎಲ್ಲೇ ಇದ್ರು ನನಗೆ ಈ ಮುಳಬಾಗಿಲದ ಬಗ್ಗೆ, ಈ ಮಹಾಜನದ ಬಗ್ಗೆ ನನಗೆ ಕಾಳಜಿ ಇದೆ. ಏನಾದರೂ ಒಂದು ದಿಟ್ಟ ನಿರ್ಧಾರ ತಗೊಂಡು ಏನಾದರೂ ಒಂದು ಮಾಡ್ಬೇಕು ಅನ್ಕೊಂಡಿದ್ವಿ. ಮುಂದಿನ ದಿನಗಳಲ್ಲಿ ಹಂತ ಹಂತವಾಗಿ ಆ ಕಾರ್ಯಗಳನ್ನು ರೂಪಿಸ್ತೀನಿ. ಇದು ರಾಜಕೀಯ ವೇದಿಕೆ ಅಲ್ಲ, ದಯವಿಟ್ಟು ಕ್ಷಮಿಸಬೇಕು. ಆದರೆ ರಾಜಕೀಯ ವೇದಿಕೆ ಅಲ್ಲದಿದ್ದರೂ ಸಹ ನಾವು ಕೆಲವು ರಾಜಕೀಯ ವಿಷಯಗಳನ್ನು ಮಾತಾಡಬೇಕಾಗುತ್ತೆ, ಕ್ಷಮಿಸಬೇಕು. ರಾಜಕೀಯದ ಬಗ್ಗೆ ಸ್ವಲ್ಪ ಅನಿಸಿಕೆಗಳನ್ನು ನಾನು ಅನಿಸ್ಕೋಬೇಕಾಗುತ್ತೆ. ನನಗೆ ನಮ್ಮ ಮಂಜಣ್ಣವರ ಪಕ್ಷದ ಸಂಘಟನೆ ಮಾಡೋಕ್ಕೆ, ಕಾರ್ಯಕ್ರಮಗಳು ಮಾಡೋಕ್ಕೆ ನಮಗೆ ಎಲ್ಲ ರೀತಿಯೂ ಸಹಕಾರ ಮಾಡ್ತಾ ಇದ್ದಾರೆ. ಮುಖಂಡರು ಸಹ ನನಗೆ ಸಹಕಾರ ಮಾಡ್ತಾ ಇದ್ದಾರೆ. ಆ ಸಹಕಾರ ಜೊತೆಗೆ ಮುಖಂಡರ ನಮ್ಮ ಮಂಜಣ್ಣನಲ್ಲಿ ಕೆಲವು ಮನವಿಗಳನ್ನು ಮಾಡ್ಕೊತೀನಿ. ನಮ್ಮದು ರಾಜಕೀಯದಲ್ಲಿ ವೇದಿಕೆ ಆಗಿರೋದ್ರಿಂದ ರಾಜಕೀಯ ಅಂದ್ರೆ ನಾವು ಅಭಿವೃದ್ಧಿಯಲ್ಲಿ ನಾವು ದಿಟ್ಟ ನಿರ್ಧಾರವನ್ನು ತಗೋಬೇಕಾಗುತ್ತೆ. ಅಭಿವೃದ್ಧಿ ವಿಷಯದಲ್ಲಿ, ಈ ಮುಳಬಾಗಿಲ ಅಭಿವೃದ್ಧಿ ವಿಷಯದಲ್ಲಿ ನಾವು ರಾಜಕೀಯ ಮಾಡಲ್ಲ. ಆದರೆ ನಾವು ಮುಳಬಾಗಿಲ ಅಭಿವೃದ್ಧಿಗೆ ಮಾತ್ರ ನಾವು ಗಮನ ಕೊಡ್ತೀವಿ. ಆ ಮುಳಬಾಗಿಲ ಅಭಿವೃದ್ಧಿ ವಿಷಯದಲ್ಲಿ 2-3 ಬೇಡಿಕೆಗಳನ್ನು ನಮ್ಮ ಮಂಜುನಾಥ್ ಹತ್ರ ಇಡ್ತೀನಿ. ನಮ್ಮ ಮಂಜುನಾಥ್ ನಮ್ಮ ಜಿಲ್ಲಾ ಮಂತ್ರಿಗಳ ಸಹಕಾರದಿಂದ ನಮ್ಮ ಕಾಂಗ್ರೆಸ್ ಪಕ್ಷದ ನಿಯೋಗವನ್ನು ಕರ್ಕೊಂಡೋಗಿ ಮುಳಬಾಗಿಲ ಅಭಿವೃದ್ಧಿಗೋಸ್ಕರ 2-3 ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ. ಕಾರ್ಯಕ್ರಮಗಳನ್ನು ಆ ಕಾರ್ಯಕ್ರಮಗಳನ್ನು ನಡೆಸ್ಕೊಡ್ಬೇಕಾಗಿ ತಮ್ಮಲ್ಲಿ ವಿನಂತಿಸ್ಕೊತೀನಿ. ಮುಳಬಾಗಿಲ ಸಮಗ್ರ ಅಭಿವೃದ್ಧಿಗೋಸ್ಕರ ಮುಳಬಾಗಿಲ ಯೋಜನಾ ಪ್ರಾಧಿಕಾರವನ್ನು ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಕೌನ್ಸಿಲರ್, ನಗರಸಭಾ ಸದಸ್ಯರಿದ್ದಾರೆ, ಇವರ ನಿಯೋಗದೊಂದಿಗೆ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರೊಂದಿಗೆ ಈ ನಿಯೋಗವನ್ನು ಕರ್ಕೊಂಡೋಗಿ ಮುಳಬಾಗಿಲ ಸಮಗ್ರ ಅಭಿವೃದ್ಧಿಗೋಸ್ಕರ ಮುಳಬಾಗಿಲ ಯೋಜನಾ ಪ್ರಾಧಿಕಾರವನ್ನು ಮಾಡಿಕೊಡಬೇಕಾಗಿ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೀನಿ. ಮುಳಬಾಗಿಲದಲ್ಲಿ ನೀರಾವರಿ ಸಮಸ್ಯೆ ತುಂಬಾ ಇದೆ. ಟ್ರಾಕ್ಟರ್ಗಳು ಎಷ್ಟೆಷ್ಟು ಓಡಾಡ್ತವೆ ಅಂತ ಗೊತ್ತಿದೆ. ಶಾಶ್ವತವಾಗಿ ಕುಡಿಯುವ ನೀರಿನ ಬಗ್ಗೆ ಸಮಸ್ಯೆ ಬಗ್ಗೆ ನಿವಾರಣೆ ಮಾಡಬೇಕು. ಈಗ ನಮ್ಮದೇ ಆದಂತಹ ಸರ್ಕಾರ ಇರುವುದರಿಂದ ನಮ್ಮ ಜಿಲ್ಲಾ ಮಂತ್ರಿಗಳ ಸಹಕಾರದೊಂದಿಗೆ, ನಿಮ್ಮ ಸಹಕಾರದೊಂದಿಗೆ ಕುಡಿಯುವ ನೀರಿನ ಶಾಶ್ವತ ಪರಿಹಾರಕ್ಕಾಗಿ ನಮ್ಮ ಕಸಬಾ ಹೋಬಳಿಯಲ್ಲಿ ಯಾವುದಾದ್ರೂ ಒಂದು ಸ್ಥಳವನ್ನು ನಿಗದಿಪಡಿಸಿ ಒಂದು ಡ್ಯಾಮ್ ಅನ್ನು ನಿರ್ಮಾಣ ಮಾಡಿ ಆ ಡ್ಯಾಮ್ ಮುಖಾಂತರ ಶಾಶ್ವತವಾದ ನೀರಾವರಿಗೆ ಒತ್ತು ಕೊಡಬೇಕಂತ ನಾನು ತಮ್ಮಲ್ಲಿ ಮನವಿ ಮಾಡ್ಕೊಂತೀನಿ. ನೀವು ಆವಾಗ ಮುಳಬಾಗಿಲು ಒಂದು ಕಣ್ಣಾದ್ರೆ ಕೋಲಾರ ಒಂದು ಕಣ್ಣು ಅಂತ ನೀವು ಆವಾಗ ಹೇಳ್ತಾ ಇರ್ತೀರಾ. ಕೋಲಾರ ಒಂದು ಕಣ್ಣಲ್ಲ, 2 ಕಣ್ಣು ಕೋಲಾರ ಆದ್ರೆ ಮುಳಬಾಗಿಲು ಆಯ್ತು ನಿಮ್ಮ ಹೃದಯ. ಅದರಿಂದ ದಯವಿಟ್ಟು ಈ ಮುಳಬಾಗಿಲ ಬಗ್ಗೆ ನೀವು ಒತ್ತು ಕೊಡಬೇಕು. ಈ ನಿರುದ್ಯೋಗ ಸಮಸ್ಯೆ ಕೂಡ ತುಂಬಾ ಇದೆ. ಹಳ್ಳಿಗಳಿಗೆ ಹೋದಾಗ ಈ ನಿರುದ್ಯೋಗ ಸಮಸ್ಯೆಯ ಬಗ್ಗೆ ಗೊತ್ತಾಗುತ್ತೆ. ಅದರಿಂದ ಈ ನಿರುದ್ಯೋಗ ಸಮಸ್ಯೆಯನ್ನು ನಿವಾರಣೆ ಮಾಡಬೇಕಾದ್ರೆ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ವರ್ಷನೂ ಹಂತವಾಗಿ ಈ ನಿರುದ್ಯೋಗ ಸಮಸ್ಯೆಯನ್ನು ನಿವಾರಣೆ ಮಾಡಲು
ನಾನಾ ರೀತಿಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಮುಂದಿನ ದಿನಗಳಲ್ಲಿ ನಿರುದ್ಯೋಗ ಸಮಸ್ಯೆಯನ್ನು ಪರಿಹಾರ ಮಾಡ್ತೀವಿ. ಹಾಗೆ ಕಾಂಗ್ರೆಸ್ ನಮ್ಮ ಕೊತ್ತೂರು ಮಂಜನಹಳ್ಳಿ ಒಂದು ಮನವಿ, ಯಾವುದಾದ್ರೂ ಇಂಡಸ್ಟ್ರಿಗೆ ಏನಾದರೂ ತಾವು ಪ್ರಪೋಸಲ್ ಮಾಡಿದ್ರೆ ಒಳ್ಳೆಯದಂತ ನಾನು ಈ ಸಂದರ್ಭದಲ್ಲಿ, ಕಷ್ಟಕರ ವಿಷಯ ಆದರೂ ಎಲ್ಲರ ಸಮ್ಮುಖದಲ್ಲಿ ಒಂದು ಬೇಡಿಕೆ ಇಟ್ಟಿದ್ದೀನಿ. ಹಾಗೆ ಇದೇ ರೀತಿ ಇನ್ನೂ ಅನೇಕ ಕಾರ್ಯಕ್ರಮಗಳಿದೆ, ನಾವು ಮುಂದಿನ ದಿನಗಳಲ್ಲಿ ಹೇಳ್ತೀವಿ. ಈಗ ಸಮಯ ಕಾಲಾವಕಾಶ ಕಡಿಮೆ ಇರೋದ್ರಿಂದ ದಯವಿಟ್ಟು ಕ್ಷಮಿಸಬೇಕಾಗತ್ತೆ. ನನ್ನ ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲ ಸಪೋರ್ಟ್ ಮಾಡಿರುವಂತ ಮುಂಚೂಣಿ ಘಟಕದ ಎಲ್ಲ ನನ್ನ ಕಾಂಗ್ರೆಸ್ ಮಿತ್ರರು, ಕಾರ್ಯಕರ್ತರು, ಮುಖಂಡರು, ಕಂಪನಿಯವರು, ಪೊಲೀಸ್ ಡಿಪಾರ್ಟ್ಮೆಂಟ್, ಮೀಡಿಯಾದವರು, ಪತ್ರಿಕಾ ಮಿತ್ರರು, ಎಲ್ಲ ನನ್ನ ಸಪೋರ್ಟ್ ಮಾಡಿದಂಥ ಎಲ್ಲ ಮಿತ್ರರು, ನಿರುದ್ಯೋಗಿ ಯುವಕ ಯುವತಿಯರು, ಅಣ್ಣ ತಮ್ಮಂದರು ಎಲ್ಲರಿಗೂ ನಿಮಗೆ ವಂದಿಸುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.